ಹ್ಯಾಕ್ಸ್ ಟು ಕ್ರ್ಯಾಕ್ ಸ್ಯಾಟ್. ಪ್ರಾಕ್ಟೀಸ್ ಸಿಕ್ಕಾಪಟ್ಟೆ ಪೇಪರ್ಸ್ ಪ್ರಾಕ್ಟೀಸ್ ಮಾಡು, ಕ್ಲಾಸ್ ಅಟೆಂಡ್ ಮಾಡು. ಕೆಲವರು ಅಯ್ಯೋ ನಾನು ICSE ಸಿಲೆಬಸ್ಸಲ್ಲಿ ಓದಿದ್ದೀನಿ, ನಾನು ಯಾಕೆ ಸ್ಯಾಟ್ಗೆ ಕ್ಲಾಸಸ್ ಹೋಗಬೇಕು. ICSE ಸಿಲೆಬಸ್ಸಲ್ಲಿ ಹೋದರೆ ಮಾರಾಯ ನಿನಗೆ ಟೆಕ್ನಿಕ್ಯಾಲಿಟೀಸ್ ಹೇಳ್ಕೊಡಲ್ಲ, ಇಂಗ್ಲೀಷ್ ಹೇಳ್ಕೊಟ್ಟಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ರಶ್ಮಿ ನಾವು ಹೆಂಗೆ ಬರಿತೀವಿ, R ಈಸ್ ಕ್ಯಾಪಿಟಲ್, ASHMI ಈಸ್ ಸ್ಮಾಲ್ ಲೆಟರ್. ಕರೆಕ್ಟ್. ನಿನ್ನ ಪ್ರಕಾರ ವ್ಯಾಲ್ಯೂಯೇಷನ್ ಹಾಗೆ. ಬಟ್ ಆ ಟೆಕ್ನಿಕ್ಯಾಲಿಟೀಸ್ ಈ ಕೇಂಬ್ರಿಡ್ಜ್ ಅವರು, ಆಕ್ಸ್ಫರ್ಡ್ ಅವರೆಲ್ಲ ಹೇಗೆ ಹೇಳ್ಕೊಡ್ತಾರೆ ಅಂತಂದರೆ, ಈ ಥರ ಸರ್ಟನ್ ಕ್ವೆಶನ್ಸ್ಗೆ ರಶ್ಮಿ ಅಂತ ಬರಿಬೇಕು ಅಂದರೆ ಫುಲ್ ಬರೆದ್ಬಿಡು, RASHMI ಫುಲ್ ಕ್ಯಾಪಿಟಲಲ್ಲಿ ಬರೆದ್ಬಿಡು. ಸೊ ಅದು ಸ್ಮಾಲ್ ಲೆಟರ್ ಯಾವುದು, ಕ್ಯಾಪಿಟಲ್ ಲೆಟರ್ ಯಾವುದು ಅನ್ನೋ ಕನ್ಫ್ಯೂಷನ್ಸ್ ಬೇಡ, ಅವ್ರಿಗೂ ಬೇಡ, ನಿಂಗೂ ಬೇಡ. ಮಾರ್ಕ್ಸ್ ಬರುತ್ತೆ ಅನ್ನೋ ಒಂದು ಟಿಪ್ಸ್ಗಳು ಹೇಳ್ಕೊಡ್ತಾರೆ. ಎಲ್ಲಿ ಕಾಮ ಹಾಕಬೇಕು, ಎಲ್ಲಿ ಫುಲ್ ಸ್ಟಾಪ್ ಹಾಕಬೇಕು. ICSE ಸಿಲೆಬಸ್ಸಲ್ಲಿ ನೀವು ತೊಗೊಂಡ್ರೆ ಎನಿ ಲೆಕ್ಚರರ್ ವಿಲ್ ಸೇ ಕ್ರಿಸ್ಪಾಗಿ ಆನ್ಸರ್ ಮಾಡಿ ಅಂತಾರೆ. ಅದೇ ನಾವು ಸ್ಟೇಟಸ್ ಇದರಲ್ಲಿ ಕತೆ ಫುಲ್ ಪೇಜ್ ತುಂಬಿಸೋದು ನಮ್ಮದು ಉದ್ದೇಶ. ICSEನಲ್ಲಿ ವೆರಿ ಕ್ರಿಸ್ಪ್ ಆನ್ಸರ್ಸ್. ಸೊ ಇದೆರಡನ್ನೂ ನೀನು ಇನ್ಕಲ್ಕೇಟ್ ಮಾಡಿ ಅಲ್ಲಿ ಹೇಗೆ ಪ್ರೊಜೆಕ್ಟ್ ಮಾಡ್ತೀಯ, ಅಲ್ಲಿ ಹೇಗೆ ಆನ್ಸರ್ ಮಾಡಿಯೋ ಅನ್ನೋ ಟೆಕ್ನಿಕ್ ನೀನು ಕಲಿಬೇಕಾಗತ್ತೆ. ದಟ್ ಈಸ್ ವೇರ್ ವಿ ಸೇ ಕ್ಲಾಸಸ್ಗೆ ಹೋಗಿ. ಇದು ಇವತ್ತಲ್ಲ, ನೀನು ಒಂದು ಈ ಥರ ಕ್ಲಾಸಸ್ಗೆ ಹೋದರೆ ಲೈಫ್ ಟೈಮ್ ಉದ್ಧಾರ ಆಗ್ತೀಯ ನೀನು. ಅಂದರೆ ಲೈಫ್ ಟೈಮ್ ನೀನು ಇದನ್ನೆಲ್ಲ ಬೇರೆ ಬೇರೆ ಕಡೆ ಯೂಸ್ ಮಾಡ್ಕೊಳ್ಬೋದು. ಎನಿ ಕ್ಲಾಸ್, ವಾಟ್ ಎವರ್ ಲರ್ನಿಂಗ್ ನೀವೇನೇ ಕಲಿತಿದ್ರು ಅದು ಖಂಡಿತ ವೇಸ್ಟ್ ಅಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಶ್ಮೀಸ್ ಯೂಟ್ಯೂಬ್ ಚಾನಲ್.